ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ಯಾಂಕ್ ನಿಫ್ಟಿಲಿ ಮತ್ತು ನಿಫ್ಟಿಲಿ ಅನಾಲಿಸಿಸ್ನ ಮಾಡೋಣ. ಅನಾಲಿಸಿಸ್ನ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಮಾರ್ಕೆಟ್ ಯಾವ ರೀತಿ ಬಿಹೇವಿಯರ್ ಇರ್ತದೆ ಅಂತೇಳಿ ತಿಳ್ಕೊಂಡು ಬರೋಣ. ಓಕೆನಾ? ಸೊ ಇವತ್ತಿನ ಮಾರ್ಕೆಟ್ ಬಿಹೇವಿಯರ್ ಯಾವ ರೀತಿ ಇತ್ತು ಅಂತೇಳಿ ಸೊ ಇದನ್ನ ಎಕ್ಸಾಂಪಲ್ಸ್ ಮುಖಾಂತರ ನಿಮಗೆ ಲೈವ್ ಎಕ್ಸಾಂಪಲ್ಸ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಡೈರೆಕ್ಟ್ ಆಗಿ ನಿಮಗೆ ಆರ್ಡರ್ ಫ್ಲೋ ಚಾರ್ಟ್ಗೆ ಕರ್ಕೊಂಡು ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಮಾರ್ಕೆಟ್ ಏನಾಗ್ತಾ ಇತ್ತು ಅಂತೇಳಿ ನೋಡ್ಬೇಕಾಗತ್ತೆ. ಓಕೆನಾ? ಸೊ ಇಲ್ಲಿ ಫಸ್ಟ್ ಎರಡು ಕ್ಯಾಂಡಲ್ ಎಲ್ಲ ಬೈಯಿಂಗ್ ಕಡೆ ಎರಡು ಸ್ಟ್ರಾಂಗ್ ಆಗಿ ಬಂದಿದಾವೆ. ಬಟ್ ಆ ಬೈಯಿಂಗ್ ಕ್ಯಾಂಡಲ್ ನಿಮ್ಗೆ ಅನಿಸ್ತಾ ಇದೆ ನಾರ್ಮಲ್ ಆಗಿ ಬಯರ್ಸ್ ಬಂದಿದ್ದಾರೆ ಅಂತೇಳಿ ನಿಮ್ಗೆ ಅನಿಸ್ತಾ ಇದೆ. ಬಟ್ ನನಗೆ ಹೇಳ್ತಾ ಇದೆ ಮಾರ್ಕೆಟ್ ನಲ್ಲಿ ಆರ್ಡರ್ ಫ್ಲೋದಲ್ಲಿ ಏನು ಕ್ಲೂ ಕೊಟ್ಟಿಲ್ಲ, ನಮ್ಗೆ ಯಾವುದೇ ಕಾರಣಕ್ಕೂ ಈ ಕ್ಯಾಂಡಲ್ ದಲ್ಲಿ ಬೈಯರ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾರ್ಮಲ್ ಆಗಿ ಕ್ಯಾಂಡಲ್ಸ್ ಅನ್ನ ನೋಡಿ ಟ್ರೇಡ್ ಮಾಡೋರ್ಗೆ ಏನ್ ಅನಿಸ್ತಾ ಇರುತ್ತೆ, ಬೈಯಿಂಗ್ ಕ್ಯಾಂಡಲ್ ಅಂತೇಳಿ ಅನಿಸ್ತಾ ಇರುತ್ತೆ. ಬಟ್ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ. ಸೊ ಯಾವಾಗ ಇದು ಮಾರ್ಕೆಟ್ ನಲ್ಲಿ ಒಂದು ಸ್ವಿಂಗ್ ಹೋಗಿರುತ್ತಲ್ಲ, ಈ ಸ್ವಿಂಗ್ ನ ಹೊಡಿತಂದ್ರೆ ಎನಿ ಟೈಮ್ ಸೆಲ್ಲಿಂಗ್ ಬರುತ್ತಂತೆ ಹೇಳ್ತಾ ಇದ್ವಿ. ಓಕೆನಾ? ಸೊ ಈ ತರ ನಾವು ಲೈವ್ ಎಕ್ಸಾಂಪಲ್ಸ್ ನ ಈ ತರ ಕೊಡ್ತಾ ಇರ್ತೀವಿ. ಲೈವ್ ಅಲ್ಲಿ ಮಾರ್ಕೆಟ್ ಸೆಲ್ಲಿಂಗ್ ಬರುತ್ತೆ ಅಂತ ಹೇಳಿ ಲೈವ್ ಅಲ್ಲಿ ಕೊಡ್ತೀವಿ. ಸೊ ಅದನ್ನ ಎಕ್ಸಾಂಪಲ್ಸ್ ನ ಯಾವ ರೀತಿ ಕೊಟ್ಟಿದ್ವಿ ಅಂತ ಹೇಳಿ ನಿಮ್ಗೆ ಆರ್ಡರ್ ಫ್ಲೋ ಚಾರ್ಟ್ ಅಲ್ಲಿ ನಿಮ್ಗೆ ತೋರಿಸ್ತೇನೆ. ಓಕೆನಾ? ಸೊ ಇವಾಗ ಆರ್ಡರ್ ಫ್ಲೋ ಚಾರ್ಟ್ ಅನ್ನ ಓಪನ್ ಮಾಡಿದೀನಿ, ಬ್ಯಾಂಕ್ ನಿಫ್ಟಿ ಫ್ಯೂಚರ್ ಚಾರ್ಟ್ ಅನ್ನ. ಸೊ ಇಲ್ಲಿ ನೋಡಬಹುದು ಮಾರ್ಕೆಟ್ ನಲ್ಲಿ ಫಸ್ಟ್ ನಾವು ಮಾರ್ಕೆಟ್ ಯಾವ ರೀತಿ ಬಿಹೇವಿಯರ್ ಇದೆ ಅಂತೇಳಿ ಅದನ್ನ ಅಬ್ಸರ್ವೇಷನ್ ಮಾಡ್ತಾ ಇದ್ವಿ ಲೈವ್ ಅಲ್ಲಿ. ಫಸ್ಟ್ ನಾವು ಮಾರ್ಕೆಟ್ ಓಪನ್ ಆದ್ಗಳೇನೆ ಅಬ್ಸರ್ವೇಷನ್ ಮಾಡ್ತಾ ಇದ್ವಿ. ಇಲ್ಲಿ ನೋಡಬಹುದು ಫಸ್ಟ್ ಎರಡು ಕ್ಯಾಂಡಲ್ ಅಲ್ಲಿ ಏನಾಗುತ್ತೆ, ಸೊ ಮಾರ್ಕೆಟ್ ಏನಾಗುತ್ತೆ ಸ್ಲೋ ಆಗಿ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಮೊಮೆಂಟಮ್ ಆಗುತ್ತೆ, ಬೈಯರ್ಸ್ ಬರ್ತಿದ್ದಾರೆ ಅಲ್ಲಿ. ಸೊ ನಮ್ಗೆ ಯಾವುದೇ ತರ ಕನ್ಫರ್ಮೇಶನ್ ಕೊಡ್ತಾ ಇರ್ಲಿಲ್ಲ, ಕನ್ಫರ್ಮೇಶನ್ ಕೊಡ್ತಾ ಇಲ್ಲ. ನಿಧಾನಕ್ಕೆ ಏನಾಗುತ್ತೆ ಮಾರ್ಕೆಟ್ ಕೆಳಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ನಾವು ಏನ್ ಅಬ್ಸರ್ವೇಷನ್ ಮಾಡ್ತೀವಿ ಅಂದ್ರೆ, ಸೊ ಇಲ್ಲೆಲ್ಲ ಅಬ್ಸರ್ವೇಷನ್ ಮಾಡ್ತಾ ಇದ್ವಿ ಬಟ್ ಮಾರ್ಕೆಟ್ ನಲ್ಲಿ ನಮ್ಗೆ ಇನ್ನೂ ಕ್ಲೂ ಕೊಡ್ತಾ ಇರ್ಲಿಲ್ಲ. ಸೊ ನಾವು ಏನ್ ಮಾಡ್ತಾ ಇದ್ವಿ, ಎರಡು ಕ್ಯಾಂಡಲ್ ಏನಾಗಬೇಕು ಆಗಿತ್ತು, ಬ್ರೇಕ್ ಡೌನ್ ಆಗ್ಬೇಕಾಗಿತ್ತು. ಸೊ ಅದನ್ನ ಬ್ರೇಕ್ ಡೌನ್ ಆಗುದನ್ನ ನಾವು ಏನ್ ಮಾಡ್ತಾ ಇದ್ವಿ, ಲೈವ್ ಅಲ್ಲಿ ಅಬ್ಸರ್ವೇಷನ್ ಮಾಡ್ತಾ ಇದ್ವಿ. ಆ ಅಬ್ಸರ್ವೇಷನ್ ಮಾಡ್ಬೇಕಾದ್ರೆ ಈ ತರ ಒಂದು ಸ್ಟ್ರಾಂಗ್ ಆಗಿ ಸೆಲ್ಲರ್ಸ್ ಬಂದು ಕುಂತ್ಕೊಳ್ತಾರೆ. ಈ ತರ ಸ್ಟ್ರಾಂಗ್ ಆಗಿ ಇಲ್ಲಿ ಅಪೋಸಿಟ್ ಆಗಿ ಯಾರು ಬೈಯರ್ಸ್ ಬರಲ್ಲ. ಸೊ ಇಲ್ಲಿ ಕಾಟ್ ಡೆಲ್ಟಾ ಬಂದ್ಬಿಟ್ಟು ನಮ್ಗೆ ಏನ್ ತೋರಿಸುತ್ತೆ ಅಂದ್ರೆ ಸೆಲ್ಲಿಂಗ್ ಕಡೆ ಸ್ಟ್ರಾಂಗ್ ಆಗಿ ಸೆಲ್ಲರ್ಸ್ ಎಂಟ್ರಿ ಕೊಟ್ಟಿದ್ದಾರೆ ಅಂತೇಳಿ ನಮ್ಗೆ ಕ್ಲೂ ಬರುತ್ತೆ. ಈ ಕ್ಲೂ ಸಿಕ್ಕ ಮೇಲೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇದಕ್ಕೆ ನೋಡಿ ಝೋನ್ ಅನ್ನ ಮಾರ್ಕ್ ಮಾಡ್ತೇವೆ. ಇದು ನಮ್ಗೆ ಸಪ್ಲೈ ಝೋನ್ ಆಗುತ್ತೆ ಮಾರ್ಕೆಟ್ ನಲ್ಲಿ. ಈ ಸಪ್ಲೈ ಝೋನ್ ಸಿಕ್ಕ ಮೇಲೆ ನಾನ್ ಏನ್ ಮಾಡ್ತಿದ್ದೀನಿ ಅಂದ್ರೆ, ಸೊ ಇಲ್ಲಿ ಎಕ್ಸಾಕ್ಟ್ ಆಗಿ ಈ ಲೆವೆಲ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಬ್ಯಾಂಕ್ ನಿಫ್ಟಿ ಚಾರ್ಟ್ ಇದು. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಮಾರ್ಕ್ ಮಾಡಿದ್ದೇನೆ. ಎಲ್ಲಿ ಮಾರ್ಕ್ ಮಾಡಿದೆ ಅಂದ್ರೆ ಇದೇ ಲೆವೆಲ್ ಅಲ್ಲಿ ಎಕ್ಸಾಕ್ಟ್ ಆಗಿ ನೋಡಬಹುದು. ಇಲ್ಲಿ ಈ ಸ್ವಿಂಗ್ ಹೋಗಿತ್ತಲ್ಲ, ಈ ಸ್ವಿಂಗ್ ಏನಾಗ್ತಾ ಇತ್ತಂದ್ರೆ ಮಾರ್ಕೆಟ್ ಅಲ್ಲಿ ಈ ಸ್ವಿಂಗ್ ಹೋಗಿತ್ತಲ್ಲ, ಈ ಸ್ವಿಂಗ್ ಆಗಿ ಕೆಳಗಡೆ ಬಂತು, 2-3 ಕ್ಯಾಂಡಲ್ ಬಂತಲ್ಲ, ಈ ಸ್ವಿಂಗ್ ಗೆ ನಾನು ಏನ್ ಮಾಡ್ತಿದ್ದೇನೆ ಅಂದ್ರೆ ಮಾರ್ಕ್ ಮಾಡಿದೆ. ಈ ಮಾರ್ಕ್ ಮಾಡಿದ್ಮೇಲೆ ಏನಾಯ್ತಂದ್ರೆ ಸ್ವಿಂಗ್ ಲೋ ನ ಹೊಡೆದಾಗ ಮಾರ್ಕ್ ಮಾಡಿದೆ ನಾನು ಇಲ್ಲಿ. ಓಕೆನಾ? ಇಲ್ಲಿ ಏನಾಗಿತ್ತು ಅಂದ್ರೆ ಅಗ್ರೆಸಿವ್ ಆಗಿ ಸೆಲ್ಲರ್ಸ್ ಪಾರ್ಟಿಸಿಪೇಷನ್ ಮಾಡಿದ್ರು. ಸೆಲ್ಲರ್ಸ್ ಪಾರ್ಟಿಸಿಪೇಷನ್ ಮಾಡಿದ್ಗಳೇ ನಾವು ಇದೇ ಕ್ಯಾಂಡಲ್ ನಿಂದ ಮಾರ್ಕೆಟ್ ಸೆಲ್ಲಿಂಗ್ ಆಗುತ್ತೆ ಅಂತ ಹೇಳ್ತೀವಿ ಎಕ್ಸಾಕ್ಟ್ ಆಗಿ. ಓಕೆನಾ? ಸೊ ಸೆಲ್ಲಿಂಗ್ ಆಗಿ ಮಾರ್ಕೆಟ್ ಏನಾಗುತ್ತೆ ಬೀಳುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಅದೇ ಲೆವೆಲ್ಗೆ ರಿಜೆಕ್ಷನ್ ಆಗಿ ಮತ್ತೆ ಏನಾಗುತ್ತೆ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಯಾವಾಗ ಒಂದು ಮೂವ್ ಹೋಗಿದೆಯಲ್ಲ, ಸೊ ಈ ತರ ಮೂವ್ ಹೋದಾಗ ಯಾವುದೇ ಕಾರಣಕ್ಕೂ ಇದು ಲೈವ್ ಅಲ್ಲಿ ಕೂಡ ನಿನ್ನೆ ಮಾರ್ಕೆಟ್ ನಲ್ಲಿ ಕೂಡ ನಾವು ಹೇಳಿದೀವಿ ಲೈವ್ ಮಾರ್ಕೆಟ್ ನಲ್ಲಿ. ಸೊ ಇದು ಯಾವುದೇ ಕಾರಣಕ್ಕೂ ಇದು ರಿಯಲ್ ಬೈಯಿಂಗ್ ಆಕ್ಟಿವಿಟಿ ಅಲ್ಲ ಅಂತೇಳಿ ಲೈವ್ ಎಕ್ಸಾಂಪಲ್ಸ್ ಅಲ್ಲಿ ಕೊಟ್ಟಿದೆ. ಇದು ಎನಿ ಟೈಮ್ ಈ ಲೋನ ಹೊಡೆದಾಕತ್ತೆ ಅಂತೇಳಿ ಲೈವ್ ಅಲ್ಲಿ ಹೇಳಿದೀವಿ. ಸೊ ಮಾರ್ನಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ವಿ, ಈ ಲೋನ ಎನಿ ಟೈಮ್ ರಿವಿಸಿಟ್ ಆಗುತ್ತೆ ಅಂತ ಹೇಳಿದೀವಿ. ಸೊ ಅದು ಕೂಡ ಏನಾಗಿದೆ ಮಾರ್ಕೆಟ್ ನಿಂದ ಕೆಳಗಡೆ ಬಂದು ರಿವಿಸಿಟ್ ಮಾಡಿದೆ. ಓಕೆನಾ? ನಿಮ್ಗೆ ಯಾವ ರೀತಿ ನಾವು ಗ್ರೂಪ್ ಅಲ್ಲಿ ಅನಾಲಿಸಿಸ್ ನ ಮಾಡಿದ್ವಿ ಅಂತ ಕೂಡ ನಿಮ್ಗೆ ಲೈವ್ ಅಲ್ಲಿ ತೋರಿಸ್ತೇನೆ. ಸೊ ಓಕೆನಾ? ಸೊ ಯಾವ ರೀತಿ ಲೈವ್ ಇಲ್ಲಿ ಸೊ ಮಾರ್ನಿಂಗ್ ಅಲ್ಲಿ ನೋಡ್ಬೇಕಾಗತ್ತೆ ಫಸ್ಟ್ ನಾವ್ ಏನ್ ಅಪ್ಡೇಟ್ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲರೂ ಹೇಳ್ತಿರ್ತಾರೆ ಓಕೆ ಅನಾಲಿಸಿಸ್ ಮಾಡಿದ್ವಿ ಕೊಟ್ಟಿದ್ವಿ ಅಂತೇಳಿ. ಬಟ್ ನಾವೇನು ಹೇಳ್ತಾ ಇದೀವಿ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಕ್ಟ್ ಆಗಿ ನೋಡಿ 100% ಪ್ರೈಸ್ ಬರುತ್ತೆ ಅಂತ ಹೇಳ್ತಾ ಇದೀವಿ 56,600 ಲೆವೆಲ್ಗೆ ಎನಿ ಟೈಮ್ ಮಾರ್ಕೆಟ್ ಬರುತ್ತೆ ಅಂತ ಹೇಳ್ತೀವಿ. ಮಾರ್ಕೆಟ್ ಇನ್ನು ಓಪನ್ ಆಗಿರಲ್ಲ ನೋಡಿ, ಇಲ್ಲಿ ಓಪನ್ ಆದ್ಗಳೇನು ಜಸ್ಟ್ ಓಪನ್ ಆಗುತ್ತೆ ಮಾರ್ಕೆಟ್ ನಲ್ಲಿ. ಸೊ ಇನ್ನೂ ಓಪನ್ ಆಗಿರಲ್ಲ, ಮುಂಚಿತವಾಗಿ ನಾವು ಏನ್ ಹೇಳ್ತಾ ಇದೀವಿ ಈ ಲೆವೆಲ್ಗೆ ಬರುತ್ತೆ ಅಂತ ಹೇಳ್ತಾ ಇದೀವಿ. ಓಕೆನಾ? ಸೊ ಈ ತರ ಇನ್ ಡೆಪ್ತ್ ಆಗಿ ನಾವು ತಿಳ್ಕೊಬೇಕಾಗುತ್ತೆ ಮಾರ್ಕೆಟ್ ನಲ್ಲಿ ಏನಾಗಿದೆ ಅಂತೇಳಿ. ಸೊ ಅದು ನೆಕ್ಸ್ಟ್ ನೋಡಿ ಅಲ್ಲಿ ಆಮೇಲೆ ಏನ್ ಮಾಡ್ತೀವಿ ಅಂದ್ರೆ ಒಂದು ಕನ್ಫರ್ಮೇಶನ್ ಕೊಡ್ತೀವಿ ನೋಡಿ. ಪಿ ಕಡೆ ಒಂದು ಎನಿ ಟೈಮ್ ಮಾರ್ಕೆಟ್ ಏನಾಗುತ್ತೆ ಮೇಲ್ಗಡೆ ಹೋಗುತ್ತೆ. ಟಾರ್ಗೆಟ್ ಕೂಡ ಅಪ್ಡೇಟ್ ಮಾಡ್ತಾ ಇದೀವಿ ಆಪ್ಷನ್ ಅಲ್ಲಿ. ಸೊ ನೋಡಬಹುದು ಫಸ್ಟ್ ಟಾರ್ಗೆಟ್ ಕ್ಲಿಯರ್ ಆಗಿದೆ. ಸೊ ಅದೇ ರೀತಿ ನೋಡಬಹುದು 100% ನೋಡಿ 100% ಲೆವೆಲ್ಗೆ ಎಕ್ಸಾಕ್ಟ್ ಆಗಿ ಅದೇ ಲೆವೆಲ್ಗೆ ಬಂದಿದೆ. ಸೊ ಅಟ್ರಾಕ್ಟ್ ಆಗುತ್ತೆ ಮಾರ್ಕೆಟ್ ನಲ್ಲಿ ಯಾವ ತರ ನಾವು ಅನಾಲಿಸಿಸ್ ನ ಮಾಡಿದ್ವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಆಪ್ಷನ್ ಅಲ್ಲಿ ಕೂಡ ಅಗ್ರೆಸಿವ್ ಆಗಿ ಒಂದು ಮೂವ್ನ ಮಾಡಿದ್ದಾರೆ. ಸೊ ಈ ತರ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಆಪ್ಷನ್ ಅಲ್ಲಿ ಆಯ್ತು, ಸೊ ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಆಯ್ತು, ನಿಫ್ಟಿಯಲ್ಲಿ ಈ ತರ ನಾವು ಅನಾಲಿಸಿಸ್ ನ ಮಾಡಿ ಕೊಡ್ತಾ ಇರ್ತೇವೆ. ಓಕೆನಾ? ನಮ್ಮ ಗ್ರೂಪ್ ಅಲ್ಲಿ ಕೊಡ್ತಾ ಇರ್ತೇವೆ.
ಓಕೆ, ಚಾರ್ಟ್ ಅನ್ನ ನೋಡಿ ಇವಾಗ. ಸೊ ಇಲ್ಲಿಂದ ಏನಾಯ್ತು, ಮಾರ್ಕೆಟ್ ಅಲ್ಲಿ ಅಗ್ರೆಸಿವ್ ಆಗಿ ಏನ್ ಮಾಡಿದ್ರು ಅಂದ್ರೆ ಮೂವ್ಮೆಂಟ್ ಅನ್ನ ಮಾಡಿದ್ರು, ಈ ತರ ಒಂದು ಸ್ಟ್ರಾಂಗ್ ಮೂವ್ಮೆಂಟ್ ಅನ್ನ ಮಾಡಿದ್ರು. ಇಲ್ಲಿ ಬಾಟಮ್ ಅಲ್ಲಿ ಏನಾಯ್ತು ಅಂದ್ರೆ ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಬ್ರೇಕ್ ಡೌನ್ ಟ್ರೇಡರ್ಸ್ ಏನ್ ಮಾಡಿದಾರೆ ಅಂದ್ರೆ ಎಮೋಷನಲಿ ಸೆಲ್ ಮಾಡಿದ್ದಾರೆ. ಇಲ್ಲಿ ಎಮೋಷನಲಿ ಸೆಲ್ ಮಾಡಿದವ್ರನ್ನ ಏನ್ ಮಾಡಿದಾರೆ ಅಂದ್ರೆ ಅಬ್ಸರ್ವ್ ಮಾಡಿದ್ದಾರೆ, ತುಂಬಾ ಹೋಲ್ಡ್ ಮಾಡಿದ್ದಾರೆ. ಹೋಲ್ಡ್ ಮಾಡಿ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ನಲ್ಲಿ ಬಾಟಮ್ ಅಲ್ಲಿ ಸೆಲ್ ಮಾಡಿದವ್ರನ್ನ ಟ್ರ್ಯಾಪ್ ಮಾಡಿ ಮಾರ್ಕೆಟ್ ನಲ್ಲಿ ಮೂವ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಕ್ಲೂ ಕೊಟ್ಟಿಲ್ಲ ಆರ್ಡರ್ ಫ್ಲೋದಲ್ಲಿ. ಸೊ ಕ್ಲೂ ಕೊಡ್ಲಿಲ್ಲ, ಅದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗಿಲ್ಲ. ಬಟ್ ಲಾಸ್ಟ್ ಟೈಮ್ ಅಲ್ಲಿ ಇಲ್ಲೊಂದು ಸ್ಟ್ರಾಂಗ್ ಆಗಿ ಬಯರ್ಸ್ ಬಂದಿದ್ದಾರೆ, ಅದು ಮಾತ್ರ ಕ್ಲೂ ಇದೆ. ಸೊ ಇಲ್ಲಿ ಸ್ಟ್ರಾಂಗ್ ಆಗಿ ಬಯರ್ಸ್ ಬಂದು ಕುಂತಿದ್ದಾರೆ ಇಲ್ಲಿ ಬ್ರೇಕ್ಔಟ್ ಟ್ರೇಡಿಂಗ್ ಅಲ್ಲಿ. ಸೊ ಇಲ್ಲಿ ಬಯರ್ಸ್ ಬಂದಿದ್ದಾರೆ, ಮಾರ್ಕೆಟ್ ಏನಾಗಿದೆ ನಿಧಾನಕ್ಕೆ ಕೆಳಗಡೆ ಬಂದು ಇಲ್ಲಿ ಬಂದು ನಿಂತಿದೆ. ಸೊ ಈ ತರ ಕಂಡೀಷನ್ಸ್ ಇರುವಾಗ ಬ್ಯಾಂಕ್ ನಿಫ್ಟಿಲಿ ಇದಕ್ಕೆ ನಾವು ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಓಕೆ, ಇವಾಗ ನಿಮ್ಗೆ ನಾಳೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ಟ್ರೇಡ್ ಸೆಟಪ್ ಇರುತ್ತೆ ಅಂತೇಳಿ ತಿಳಿಸ್ಕೊಡ್ತೇನೆ. ಸೊ ಇವಾಗ ನಾವು ಅನ್ಕೊಂಡಾಗೆ ನಾಳೆ ಮಾರ್ಕೆಟ್ ನಲ್ಲಿ ಏನಾಗ್ಬೇಕಂದ್ರೆ, ಸೊ ಇದೇ ಲೆವೆಲ್ ಇಂದ ಏನಾದ್ರೂ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಏನಾದ್ರೂ ಕ್ಲೋಸ್ ಆಯ್ತು ಅಂತ ಅನ್ಕೊಳ್ಳಿ. ಓಕೆನಾ? ಸೊ ಇಲ್ಲೇ ಏನಾದ್ರೂ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಏನಾದ್ರೂ ಡಿಮ್ಯಾಂಡ್ ಕ್ರಿಯೇಟ್ ಆಯ್ತಂದ್ರೆ ಇದೇ ಕ್ಯಾಂಡಲ್ ಇಂದ ಏನಾಗುತ್ತೆ, ಮಾರ್ಕೆಟ್ ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಎಲ್ಲಿವರೆಗೂ ಹೋಗುವಂತ ಚಾನ್ಸ್ ಇರುತ್ತೆ ಅಂದ್ರೆ ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 56,850 ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಇದು ಫಸ್ಟ್ ಟಾರ್ಗೆಟ್ ಆಗುತ್ತೆ. ಸೊ ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು ಎಲ್ಲಿವರೆಗೂ ಇರುತ್ತೆ ಅಂದ್ರೆ 56,950 ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಈ ತರ ಒಂದು ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಆದಾಗ ಮಾತ್ರ ನಾವ್ ಏನ್ ಮಾಡ್ಬೇಕಂದ್ರೆ ಈ ರೀತಿ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೊ ಅದೇ ರೀತಿ ಸೆಲ್ಲಿಂಗ್ ಸೈಡ್ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ಸೆಲ್ಲಿಂಗ್ ಕಡೆ ಯಾವ ರೀತಿ ಮಾಡ್ಕೋಬೇಕಂದ್ರೆ ಇಲ್ಲಿ ಬಯರ್ಸ್ ಇದಾರೆ. ಓಕೆನಾ? ಇಲ್ಲಿ ಸ್ಟ್ರಾಂಗ್ ಆಗಿ ಬಯರ್ಸ್ ಬಂದಿದ್ದಾರೆ. ಈ ಬೈಯಿಂಗ್ ಕ್ಯಾಂಡಲ್ ಎನಿ ಟೈಮ್ ಏನಾದ್ರೂ ಹೊಡಿತಂತ ಅನ್ಕೊಳ್ಳಿ. ಓಕೆನಾ? ಸ್ಟ್ರಾಂಗ್ ಆಗಿ ಇಲ್ಲಿಂದ ಮಾರ್ಕೆಟ್ ಏನಾದ್ರೂ ಸ್ಟ್ರಾಂಗ್ ಆಗಿ ಅಗ್ರೆಸಿವ್ ಆಗಿ ಸೆಲ್ಲಿಂಗ್ ಮಾಡಿದ್ರಂತ ಅನ್ಕೊಳ್ಳಿ. ಓಕೆನಾ? ಈ ತರ ಅಗ್ರೆಸಿವ್ ಆಗಿ ಸೆಲ್ಲಿಂಗ್ ಮಾಡಿದ್ರಂದ್ರೆ ನೆಕ್ಸ್ಟ್ ನಾವು ಪುಲ್ ಬ್ಯಾಕ್ ಅಲ್ಲಿ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಇದೇ ಲೆವೆಲ್ ಇಂದ ನಾವೇನ್ ಮಾಡ್ಬೋದು, ಸೆಲ್ಲಿಂಗ್ ಸೈಡ್ ಅನ್ನ ಟ್ರೇಡ್ ಸೆಟಪ್ ಅನ್ನ ಮಾಡ್ಕೋಬಹುದು. ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಸೊ ಎಲ್ಲಿವರೆಗೂ ಇರುತ್ತಂದ್ರೆ 56,450 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ನಾವ್ ಏನ್ ಮಾಡ್ಬೇಕಂದ್ರೆ ಬ್ಯಾಂಕ್ ನಿಫ್ಟಿಲಿ ಈ ರೀತಿ ನಾವು ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಓಕೆನಾ? ಸೊ ಅದೇ ರೀತಿ ನಿಮ್ಗೆ ನಿಫ್ಟಿಲಿ ತಿಳಿಸ್ಕೊಡ್ತೇನೆ ಯಾವ ರೀತಿ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಂತೇಳಿ. ಸೊ ನಿಫ್ಟಿಲಿ ನೋಡ್ಬೇಕಾಗತ್ತೆ ಯಾವ ರೀತಿ ಮಾರ್ಕೆಟ್ ನ ಅನಾಲಿಸಿಸ್ ನ ಮಾಡಿ ಕೊಟ್ಟಿದ್ವಿ ಅಂದ್ರೆ, ಸೊ ನಿನ್ನೆ ಮಾರ್ಕೆಟ್ ನಲ್ಲಿ ಏನಾಗಿದೆ, ಇಲ್ಲಿ ಒಂದು ಲೆವೆಲ್ಸ್ ನ ಅಪ್ಡೇಟ್ ಅನ್ನ ಮಾಡಿದ್ವಿ. ಸೊ ಇದನ್ನ ಬ್ರೇಕ್ಔಟ್ ಆದ್ಮೇಲೆ ಎನಿ ಟೈಮ್ ಮಾರ್ಕೆಟ್ ಏನಾಗುತ್ತೆ, ಸೊ ಬೈಯರ್ಸ್ ಎನಿ ಟೈಮ್ ಟ್ರ್ಯಾಪ್ ಆದ್ರೆ ಮಾರ್ಕೆಟ್ ನಲ್ಲಿ ಒಂದು ಸೆಲ್ಲಿಂಗ್ ಆಗುತ್ತೆ ಅಂತ ಹೇಳಿದ್ವಿ. ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ಏನಾಗಿದೆ, ಕೆಳಗಡೆ ಬಂದು ಸ್ಟ್ರಾಂಗ್ ಆಗಿ ಒಂದು ಸೆಲ್ಲಿಂಗ್ ಅನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಈ ರೀತಿ ನಾವು ಅಡ್ವಾನ್ಸ್ ಆಗಿ ಪ್ರೀ ಮಾರ್ಕೆಟ್ ಅಲ್ಲಿ ಅನಾಲಿಸಿಸ್ ನ ಮಾಡಿ ಕೊಡ್ತಾ ಇರ್ತೇವೆ. ಸೊ ಯಾವ ರೀತಿ ಮಾರ್ಕೆಟ್ ಬಿಹೇವಿಯರ್ ಇದೆ ಅಂತೇಳಿ ತಿಳ್ಕೊಬೇಕಾಗತ್ತೆ ಫಸ್ಟ್ ನಾವು. ಓಕೆನಾ? ಇಲ್ಲಿ ನೋಡ್ಬೇಕಾಗುತ್ತೆ ಫಸ್ಟ್ ಏನಾಗಿದೆ ಮಾರ್ಕೆಟ್ ನಲ್ಲಿ, ಇದನ್ನ ಲೋವರ್ ಲೋ ಅಂತೇಳಿ ಕರಿತೇವೆ. ಲೋವರ್ ಲೋ ಪುಲ್ ಬ್ಯಾಕ್ ಈ ತರ ಮಾರ್ಕೆಟ್ ಏನಾಗಿದೆ, ಡೌನ್ ಟ್ರೆಂಡ್ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಆಗಿದೆ ತಿಳ್ಕೊಬೇಕಾಗತ್ತೆ. ಸೊ ಬಾಟಮ್ ಅಲ್ಲಿ ಏನಾಗಿದೆ, ಹೋಲ್ಡ್ ಆಗಿದೆ. ಹೌದಾ? ಸೊ ಇಲ್ಲಿ ಹೋಲ್ಡ್ ಆದಾಗ ಏನಾಗುತ್ತೆ, ಮಾರ್ಕೆಟ್ ಸ್ಟ್ರಕ್ಚರ್ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದ್ಮೇಲೆ ಮಾರ್ಕೆಟ್ ಏನಾಗಿದೆ, ರಿವರ್ಸಲ್ ಆಗಿ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಸೊ ಇಲ್ಲಿ ಸ್ವಿಂಗ್ ಅಲ್ಲಿ ಸೆಲ್ ಮಾಡಿದವ್ರನ್ನ ಏನ್ ಮಾಡಿದ್ದಾರೆ ಅಂದ್ರೆ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡ್ಕೊಂಡು ಒಂದು ಮೂವ್ ಅನ್ನ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಈ ರೀತಿ ಕಂಡೀಷನ್ಸ್ ಇರುವಾಗ ನಿಫ್ಟಿಯಲ್ಲಿ ನಾವು ಯಾವ ರೀತಿ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಬೇಕಂದ್ರೆ ಸಿಂಪಲ್ ಇರುತ್ತೆ. ಸೊ ಇದೇ ಪಾಯಿಂಟ್ ಇಂದ ಏನಾದ್ರೂ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಏನಾದ್ರು ಕ್ರಿಯೇಟ್ ಆಯ್ತು ಅಂತ ಅನ್ಕೊಳ್ಳಿ. ಓಕೆನಾ? ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಏನಾದ್ರು ಕ್ರಿಯೇಟ್ ಆಯ್ತಂದ್ರೆ ಇದೇ ಕ್ಯಾಂಡಲ್ ಇಂದ ನಾವ್ ಏನ್ ಮಾಡ್ಬೋದು ಅಂದ್ರೆ ಬೈಯಿಂಗ್ ಸೈಡ್ ಅನ್ನ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬಹುದು. ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 25,250 ವರೆಗೂ ಹೋಗುವಂತ ಚಾನ್ಸ್ ಇರುತ್ತೆ. ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು ಎಲ್ಲಿವರೆಗೂ ಹೋಗುತ್ತಂದ್ರೆ 25,320 ವರೆಗೂ ಹೋಗುವಂತ ಚಾನ್ಸ್ ಇರುತ್ತೆ. ಇದು ನಿಫ್ಟಿಯಲ್ಲಿ ಬೈಯಿಂಗ್ ಸೈಡ್ ಈ ರೀತಿ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೊ ಅದೇ ರೀತಿ ನಿಫ್ಟಿಯಲ್ಲಿ ನಾವು ಸೆಲ್ಲಿಂಗ್ ಕಡೆ ಎಲ್ಲಿ ಯಾವ ಲೆವೆಲ್ ಅಲ್ಲಿ ನೋಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ? ಸೆಲ್ಲಿಂಗ್ ಕಡೆ ಯಾವ ಲೆವೆಲ್ ಅಲ್ಲಿ ನೋಡ್ಬೇಕಂದ್ರೆ ನೆಕ್ಸ್ಟ್ ಮಾರ್ಕೆಟ್ ಇದೇ ಲೆವೆಲ್ ಅಲ್ಲಿ ಏನಾದ್ರೂ ಸ್ಟ್ರಾಂಗ್ ಆಗಿ ಬೈಯಿಂಗ್ ಕ್ಯಾಂಡಲ್ ಬರಬೇಕಾಗತ್ತೆ, ಅಗ್ರೆಸಿವ್ ಆಗಿ ಬೈಯರ್ಸ್ ಬಂದು ಏನಾಗಬೇಕು, ಕ್ಲೋಸ್ ಆಗ್ಬೇಕಾಗತ್ತೆ. ನೆಕ್ಸ್ಟ್ 2 ಕ್ಯಾಂಡಲ್ ಬಂದು ಏನಾದ್ರು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಏನಾದ್ರು ಕ್ಲೋಸ್ ಆಯ್ತಂದ್ರೆ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು, ಪುಲ್ ಬ್ಯಾಕ್ ಅಲ್ಲಿ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಸೆಲ್ಲಿಂಗ್ ಸೈಡ್ ಅನ್ನ ಟ್ರೇಡ್ ಸೆಟಪ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿಂದ ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 25,260 ವರೆಗೂ ಹೋಗುತ್ತೆ. ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು 25,200 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ನಾವು ಏನ್ ಮಾಡ್ಬೇಕು, ಬ್ಯಾಂಕ್ ನಿಫ್ಟಿಲಿ ಮತ್ತು ನಿಫ್ಟಿಲಿ ಈ ರೀತಿ ನಾವು ಏನ್ ಮಾಡ್ಬೇಕು, ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೊಂಡು ಟ್ರೇಡ್ ಅನ್ನ ಮಾಡಿದ್ರೆ ನಾವು ಏನ್ ಮಾಡ್ಬೋದು, ಸ್ಟಾಕ್ ಮಾರ್ಕೆಟ್ ನಲ್ಲಿ ಕನ್ಸಿಸ್ಟೆನ್ಸ್ ಆಗಿ ಪ್ರಾಫಿಟ್ ಅನ್ನ ಮಾಡಬಹುದು.